ಯಪ್ಪ. ಸೊ ದಿಸ್ ದ ವ್ಯೂ. ಸೊ ಇನ್ನೂ ಟಾಪಿಗಿದೆ. ಇವನೇ ಸುಂದ್ರ. ಫೋಟೋಗೋಸ್ಕರ ಪ್ರಾಣ ಬಿಟ್ಟ ಹರ್ಷ ವಂಡರ್. ಆದ್ರೂ ನಾನು ಏಂತಕ್ ಬಂದೆ ಗೊತ್ತಾ? ಫ್ರೆಂಡ್ಸ್ ಕರೆದ ಮೇಲೆ ಎಲ್ಲ ಮಾತಾಡ್ಬೇಡ, ಯೂಟ್ಯೂಬ್ ಅಲ್ಲಿ ಹಾಕಕ್ಕಾಗಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಟೈಮ್ ಬಂದು 5:15 ಆಗಿದೆ ಬೆಳಗ್ಗೆ. ಆ್ಯಂಡ್ ಒಂದು ರೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ನಾನು ಹರ್ಷ ಮತ್ತು ನನ್ನ ಫ್ರೆಂಡು ಯಶ್ವಂತ್ ಅಂತ. ಸೊ ಒಂದು ಪ್ಲೇಸಿಗೆ ಹೋಗ್ತಿದ್ವಿ, ಸನ್ರೈಸ್ಗೆ. ಹೋಗ್ತಾ ಹೇಳ್ತೀನಿ ಎಲ್ಲಿ ಏನು ಅಂತ. ಸೊ ಕೋಲ್ ಸ್ಟಾರ್ಟ್ ಮಾಡೋಣ. ನಡಿ ಇದು ಫ್ರಂಟ್ ವೈಸರ್ ತೆಗೆದ್ಬಿಟ್ಟಿದ್ದೀನಿ, ವೈಸರ್ ಮತ್ತು ನಂಬರ್ ಪ್ಲೇಟ್ ತೆಗ್ದಿದ್ದೀನಿ. ಸೊ ನೋಡೋಣ ಯಾವ ಥರ ಫೀಲ್ ಆಗುತ್ತೆ ಓಡಿಸುವಾಗ ಅಂತ. ಒಂದು ಇದಕ್ಕೊಂದು ಕ್ಲ್ಯಾಂಪ್ ಮಾಡಬೇಕು. ಏನಾದರೂ ಕಸ್ಟಮರ್ ಕ್ಲ್ಯಾಂಪ್ ಅಥವಾ ಏನಾದರೂ ಸಿಗುತ್ತೆ ನೋಡಿ, ಕ್ಲ್ಯಾಂಪು ತಗೊಂಡು ನಂಬರ್ ಪ್ಲೇಟ್ ಇಲ್ಲೇ ಹಾಕಬೇಕು. ನನಗೆ ಡ್ರಿಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಕ್ಲ್ಯಾಂಪ್ಸು. ಸೊ ಈ ಕ್ಲ್ಯಾಂಪ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿ ನಂಬರ್ ಪ್ಲೇಟ್ ಕೊಟ್ಟು ಥರ ಮಾಡಬೇಕು. ಯಶವಂತ್ ಬಂದಿದ್ದಾನೆ, ಹರ್ಷ ಸೆಂಟ್ರಲ್ ಸಿಗ್ತಾನೆ. ಫುಲ್ ಖಾಲಿ ಮುಂದೆ ನೆಕೆಡಾಗಿ ಚೆನ್ನಾಗಿ ಕಾಣಿಸಿದೆ. ಪಾಲ್ ಎಲ್ಲೂ ಕಳ್ದೈತಲ್ಲ. ಅಲ್ಲ ಜಾಕೆಟ್ ಕೇಳಿದೆ, ತಗೊಬರ್ತೈತೆ ತಾನೆ ಜಾಕೆಟ್. ಬಾ ಹರ್ಷ ಬರ್ತಾನೆ, ಬಾ ಹಂಗೆ. ಶಿಟ್, ನಾನು ಇದೇ ತಗೊಬಂದಿಲ್ವಲ್ಲೇ, ಇದು ವೈಸರು. ಸರ್ಕಲಲ್ಲಿ ಇದ್ದೀನಿ ಅಂತ. ಓಹೋ ರೆಡಿ ಮಾಡ್ಸುತ್ತಾ. ಹಾಯ್ ಹರ್ಷ ಅವರೇ. ಹಾಯ್ ಕೀರ್ತನ್ ಅವರೇ. ಕೀರ್ತನ್ ಶೂ ಮಳೆ ಇಲ್ಲ ಫುಲ್ಲು. ಹೌದಾ, ನಡಿ ಹೋಗೋಣ. ಏನ್ ಮಾಡೋದು, ಹಾ ಮಳೆಯಲ್ಲಿ ನೆಂದೋಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಹಾಕೊಂಡ್ ಬಂದಿಲ್ಲ. ಹಾಕೋದು ಜೂಡ್ದಾನೆ ಏನು ಎಲ್ಲಿ ತೋರ್ಸು. ನೋಡಿಕೋ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟ್ರ್ಯಾಕ್ ಪ್ಯಾಂಟ್ ಹಾಕೋ ಬಂದಿದ್ಯಾ? ಟ್ರ್ಯಾಕ್ ಪ್ಯಾಂಟ್ ಸುಮ್ಮನೆ ಹೇಳ್ತೆ. ಬಾ ಹೋಗೋಣ. ಎತ್ತು ಕಗ್ಲಿಪುರ ರೋಡ್ ಅಂದ್ರೆ ಈ ರೋಡಲ್ಲಿ ಹೆಂಗ್ ನಿಂತಿದ್ಯಾ? ಕಗ್ಲಿಪುರ ರೋಡ್ ಅಂದ್ರೆ ಬಾ. ಅದೇ ರೋಡ್ ಬಾ, ಗೊತ್ತು ಬಾರ. ಓ ಯಪ್ಪ, ಫುಲ್ ಇವಾಗ್ಲೇನೆ ಮಂಜು ಮುಚ್ಕೊಬಿಟ್ಟಿದೆ. ಸೊ ಕಾಣಿಸುತ್ತಾ ಇಲ್ವಾ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ, ಬಟ್ ಫುಲ್ ಮಂಜು ಕವರ್ ಆಗ್ಬಿಟ್ಟಿದೆ ಮೇಲೆ ಎಲ್ಲ. ನಾನ್ ಬೇರೆ ವೈಸರ್ ತಗೊಬಂದಿಲ್ಲ. ಫುಲ್ ಕೋಲ್ಡ್, ಕಣ್ಣೆಲ್ಲ ಕೋಲ್ಡ್ ಆಗ್ತದೆ. ಈ ನನ್ ಮಗ ಅಂಕಲ್ ಹೊಡೆದಂಗ್ ಓಡ್ಸೋದು. ಇವಾಗಷ್ಟಲ್ಲಿ ಸನ್ರೈಸ್ ಆಗಿ ಸನ್ಸೆಟ್ ಆಗೋಗಿರುತ್ತೆ. ಸಕ್ಕತ್ತಾಗಿದೆ ಯಪ್ಪ, ಫುಲ್ ಕವರ್ ಆಗ್ಬಿಟ್ಟಿದೆ.
ಎಲ್ಲ ನಡ್ಕೊಂಡು ಹೋಗ್ತಿದಾರೆ ಎಲ್ಲ. ಸಾಕಾಗಿದೆ. ಏನ್ ಒಳ್ಳೆ ಚಿಕ್ಕಮಂಗ್ಳೂರ್ ಬಂದಂಗ ಐತೆ ಗುರು. ನಮ್ ಬೆಂಗ್ಳೂರಲ್ಲೇ ಪಾಲ್ ಹೆಂಗೈತ್ ವೆದರ್? ಒಳ್ಳೆ ಚಿಕ್ಕಮಂಗ್ಳೂರ್ ಇದಂಗಿಲ್ಲ. ಹೈವಿ ಇದು ಆಕಾಶ ನೋಡ್ತಾ ಇತ್ತು. ನಾನು ಆಮೇಲೆ ಸೆಟ್ ಮಾಡ್ಕೊಂಡು ಸ್ವಲ್ಪ ಕೆಳಗಡೆ ಮಾಡಿದ್ದೆ. ಬೆಳಕೆ ಆಗೋಯ್ತು. ಫಾರೆಸ್ಟ್ ಲಿಮಿಟ್ಸ್ ಅಲ್ಲಿ ಓಡಿಸುವಾಗ ಸ್ಪೀಡ್ ಕಡಿಮೆನೆ ಹೋಗಿ. ನನ್ಗೆ ಇಲ್ಲೊಂದ್ ಟೈಮು ಜಿಂಕೆ ಕ್ರಾಸಿಂಗ್ ಆಗಿತ್ತು, ಸೈಡ್ ಆಗಿತ್ತು. ಸೊ ಈ ಕಡೆಯಿಂದ ಈ ಕಡೆ ಕ್ರಾಸ್ ಆಗಿತ್ತು. ಚಿಂತೆ ಆಗಿದೆ ವೆದರ್ಗೆ. ಯಪ್ಪ ಹೆವಿ ಕ್ಲೋಸ್ ಕಾಲು. ನಾವು ಹೋಗ್ತಾರ ಬೆಟ್ಟ ಬಂದ್ವಿ ಈಗ, ಶ್ರೀ ನಾರಾಯಣ ಸ್ವಾಮಿ ಬೆಟ್ಟ ಅಂತ, ನಿಯರ್ ಕಗ್ಲಿಪುರದಿಂದ ಒಳಗಡೆ ಹೋಗ್ಬೇಕು. ಸೊ ನಮಗೆ ಬನ್ನರ್ಘಟ್ಟ ಇಂದ್ರೂ ಹತ್ರನೇ. ಸಿಟಿ ಲಿಮಿಟ್ಸ್ ಇಂದ ಅರೌಂಡ್ 25 to 30 ಕಿಲೋಮೀಟರ್ಸ್ ಇದೆ. ಪ್ಲೇಸ್ ತುಂಬಾ ಚೆನ್ನಾಗಿತ್ತು, ಪೀಸ್ ಆಗಿ. ನೋಡೋಣ, ಇವತ್ತು ಸಂಡೇ ಬೇರೆ, ಜನ ಇದ್ರು ಇರ್ತಾರೇನೋ. ಅಷ್ಟೊಂದು ವೆಲ್ ನೋನ್ ಪ್ಲೇಸ್ ಏನಲ್ಲ ಅದು. ಲೆಟ್ಸ್ ಸಿ. ಸೈಕಾಗಿ ಬಂದ್ಬಿಡ್ತು ಅಡ್ಡ ನಾಯಿ ಅದು, ಯಪ್ಪ. A few minutes later. ಸೊ ಕಗ್ಲಿಪುರ ಇದು, ಇಲ್ಲಿಂದ 10 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿ ಲೆಫ್ಟ್ ತಗೊಂಡ್ರೆ ಇನ್ನ 3.6 ಕಿಲೋಮೀಟರ್ಸ್ ಅಲ್ಲಿ ಮತ್ತೆ ಯೂಟರ್ನ್ ತಗೋಬೇಕಾ. ನೋಡೋಣ ಹೆಂಗಾಗುತ್ತೋ ಅಂತ. ಸೊ ಇಲ್ಲಿಂದ 10 ಕಿಲೋಮೀಟರ್ಸ್. ಈ ಕಡೆ ಟೋಲ್ ಇರಲ್ಲ, ಆರಾಮಾಗಿ ಹೋಗ್ಬೋದು ಬೈಕ್ಗಳಿಗೆ. ಬಟ್ ಕಾರ್ಗಳಿಗೆ ಹೆವಿ ಚಾರ್ಜ್ ಮಾಡ್ತಾರೆ ಗುರು. 100 140 ತಗೋತಾರೆ, ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. ಅದು ಏನೇನೋ ಮಾಡ್ತಾನೆ ಸಾಹಸ. 1.2 ಕಿಲೋಮೀಟರ್ಸ್ ಅಲ್ಲಿ ಯೂಟರ್ನ್ ತಗೋಬೇಕು. ಆಲ್ರೆಡಿ ಸನ್ನೆ ರೈಸ್ ಆಗ್ಬಿಟ್ಟಿದೆ. ಸೊ 500 ಮೀಟರ್ಸ್ ಅಲ್ಲಿ ರೈಟ್ ತೋರಿಸ್ತಾ ಇದೆ. ಸೊ ಯೂಟರ್ನ್ ಎತ್ಕೊಂಡು ರೈಟ್ ಅಲ್ಲಿ ಹೋಗ್ಬೇಕು. ಸೊ ನೀವು ಯಾರಣ ಈ ಕಡೆ ಸಿಟಿ ಕಡೆಯಿಂದ ಬರ್ತಾ ಇದ್ರೆ, ಸೊ ಇಲ್ಲಿ ಬಂದು ಯೂಟರ್ನ್ ತಗೊಂಡು ಮತ್ತೆ ಲೆಫ್ಟ್ ತಗೋಬೇಕು. ಸೊ ಮ್ಯಾಪ್ ಹಾಕಿದ್ರೆ ಡೈರೆಕ್ಟ್ ಆಗಿ ತೋರಿಸುತ್ತೆ, ನೋ ಇಶ್ಯೂಸ್. ಇಲ್ಲಿ ಫುಲ್ ಹಳ್ಳಿಗಳ ಮೇಲೆನೆ ಹೋಗೋದು. ಸೊ ಇಲ್ಲಿಂದ ಸ್ಟಾರ್ಟ್ ಅನ್ಕೋತೀನಿ ಬೆಟ್ಟ. 2.1 ಕಿಲೋಮೀಟರ್ಸ್ ಇದೆ. ಪರವಾಗಿಲ್ಲ, ವ್ಯೂ ಚೆನ್ನಾಗಿರುತ್ತೆ. ನೋಡೋಣ. ಸನ್ರೈಸ್ ಎಲ್ಲ ಹೋಗ್ಬೇಕಂದ್ರೆ ಕರೆಕ್ಟಾಗಿ 5 ಅಲ್ಲಿ ಇರ್ಬೇಕು. ಸೊ ಇಲ್ಲಿ ಮುಂದೆ ಮತ್ತೆ ಲೆಫ್ಟ್ ತಗೋಬೇಕು. ಶ್ರೀ ಲಕ್ಷ್ಮೀ ನಾರಾಯಣಪುರ ಗ್ರಾಮ. ಸೊ ಅದೇ ಪೀಕ್ ಅನ್ಕೋತೀನಿ. ಸೊ ಮೇ ಬಿ ಅದೇ ಬೆಟ್ಟದ ಪೀಕು. ಇಲ್ಲೆಲ್ಲ ಸನ್ಸೆಟ್ಟಿಗೆ ಹೋಗ್ತಾರೆ, ಬಟ್ ನಾವು ಡಿಫ್ರೆಂಟ್, ಸನ್ರೈಸ್ಗೆ ಹೋಗ್ತೀವಿ. ಹೆಂಗೆ ಸಕ್ಕತ್ತಾಗಿದೆ.
ಸೊ ಇಲ್ಲಿ ಎರಡು ಇದೆ ಮೇಲೆ ಹೋಗೋದಕ್ಕೆ. ಒಂದು ಸ್ಟೇರ್ ಕೇಸ್ ಇದೆ, ಒಂದು ಸ್ಟೆಪ್ಸ್ ಇದೆ ಒಂದು, ಮತ್ತೆ ಇನ್ನೊಂದು ಡೈರೆಕ್ಟ್ ಆಗಿ ವೆಹಿಕಲ್ಸ್ ಮೇಲೆ ಹೋಗ್ಬೋದು. ಎಸ್, ಇಲ್ಲಿ ಸ್ಟೇರ್ ಕೇಸ್ ಮೇಲೆ ಹೋಗ್ಬೋದು, ಇಲ್ಲಿ ಸ್ಟೆಪ್ಸ್ ಮೇಲೆ ಹತ್ರನೇ ಆಗಿರೋ. ಸೊ ಅದ್ ಬಿಟ್ರೆ ನೋಡಿ ಹಿಂಗ್ ಸುತ್ಕೊಂಡ್ ಬಳಸ್ಕೊಂಡ್ ಬರ್ಬೇಕು. ಸ್ಟೇರ್ಸ್ ಅಲ್ಲಿ ಹೋದ್ರೆ ಹಿಂಗೆ ಹತ್ರ. ಕ್ರೇಜಿ. ನೋಡಿ ಇಲ್ಲಿ ಡೀಪ್ ಕಟ್. ಸೈಕ್ ಆಗಿದೆ ಗುರು. ಹೋಗ್ಬಿಟ್ಟು ಹರ್ಷ ಆಲ್ರೆಡಿ. ಓ ಸೈಕ್ ಆಗಿದೆ ವ್ಯೂ ಮಾತ್ರ. ಇಲ್ಲೆಲ್ಲೂ ಕಾಣಿಸಲ್ಲ ಸನ್ರೈಸ್ ಪಾಯಿಂಟ್. ಅಲ್ಲಿದೆ. ಇಲ್ಲಿ ಟರ್ನ್ ಮಾಡಿ ನಿಲ್ಸೋಣ, ಅಲ್ಲಿ ಕಾಣಿಸ್ಬೋದು. ಕ್ರೇಜಿ ಆಗೈತೆ. ಸೊ ಫೈನಲಿ ಬಂದಿದ್ದೀವಿ. ನಾನು ಸ್ಪಾಟ್ ಹುಡುಕಿ ಟೈಮ್ ಲ್ಯಾಪ್ಸ್ಗೆ ಇಟ್ಟಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ದಿಸ್ ದ ವ್ಯೂ. ಸೊ ಇನ್ನೂ ಟಾಪಿಗಿದೆ, ಇನ್ನೂ ಟಾಪ್ ಮೇಲೆ ಹೋದರೆ ಇನ್ನೂ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಬಟ್ ಇಲ್ಲಿ ನಾನು ಟೈಮ್ ಲ್ಯಾಪ್ಸ್ ಇಟ್ಟಿದ್ದೀನಿ, ನೋಡೋಣ ಹೆಂಗೆ ಕಾಣಿಸುತ್ತೆ. ಬರ್ತಾ ಇದ್ದಾರಲ್ಲ, ಆಯ್ತು ತಿರ್ಗೋ. ಅವನಿಗೆ ನಾರಾಯಣ ಸ್ವಾಮಿ ಯಾವ ದೇವರು ಅಂತ ಕೇಳ್ತಾನೆ, ಹಿಂಗೆ ಅನ್ಕೊ ಬರ್ತಾರಲ್ಲ ಅವರ ಅಂತ. ಯಾರಿವನು ಪ್ಲೇ ಬಾಯ್, ಹಾಯ್ ಹಾಯ್ ರೇ ಹಾಯ್. ಚೆನ್ನಾಗಿ ಹೇಳಿದ್ರಿ. ಕನಸಲಿ ತುಂಬ ಕೆಟ್ಟಿರುವೆನು ನಿನ್ನನ್ನು ಕೇಳದೆ, ರೆಕ್ಕೆಯು ನೀನೆ ಕಟ್ಟಿರಲು ಈ ಹೃದಯವು ಹಾರಿದೆ. ಓ ನನ್ನ ಕೌತುಕ ಒಂದೊಂದೇ ಹೇಳಬೇಕು, ಆಲಿಸುವಾಗ ನೋಡೆ ನನ್ನನ್ನೇ ಸಾಕು. ನಾರಾಯಣ ಸ್ವಾಮಿ ದೇವಸ್ಥಾನ ಇದು ವ್ಯೂಗು. ಇದ್ರ ಬ್ಯಾಕ್ ಸೈಡು ಸನ್ಸೆಟ್ ವ್ಯೂ ಇರುತ್ತೆ. ಏಯ್ ಹೌದು, ಶಿವೇನ ಕೇಳಿದೆ ನೀನು ಚಪ್ಪಲಿಗಳು ಹಾಕೊ ಬಂದಿರೋದಕ್ಕ? ಮಚ್ಚ ಅದು ಏನು ಗೊತ್ತಾ, ಆಂಕಲ್ ಪೈನ್ ಆಗಿ. ಹೇಳಿ ನಂಗೆ ಹೆಂಗ್ ಅನ್ಸಿ ಗೊತ್ತಾ, ಇದು ನಾರಸ್ವಾಮಿ ಬೆಟ್ಟ, ಇದು ನಾರಸ್ವಾಮಿ ಗಿಡ, ಬೆಟ್ಟ, ಇದು ನಾರಸ್ವಾಮಿ ಗಿಡ. कौन है ये लोग? कहाँ से आते हैं? ಅದು ಆಂಕಲ್ ಪೈನ್ ಆಗಿದೆ ಅದು, ಓಕೆನಾ? ಸೊ ಶೂ ಹಾಕಿದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಶೂ ಮಳೆ ಇಲ್ಲ ಫುಲ್ಲು. ಆದ್ರೆ ನಾನು ಏಂತಕ್ ಬಂದೆ ಗೊತ್ತಾ, ಫ್ರೆಂಡ್ಸ್ ಕರೆದ ಮೇಲೆ. ಇದೆಲ್ಲ ಕಂಟೆಂಟ್ ಮಾಡಬೇಡ ಸಾಕು. ಅದಲ್ಲ ಮಚ್ಚೆ, ಇವಾಗ ನೀನ್ ಎಷ್ಟು ದಿನದಿಂದ ಕರಿತಾರದ ಹೇಳ? ಎಷ್ಟು ದಿನದಿಂದ ಕರೆದೆ? ನೈಟ್ ಫೋನ್ ಮಾಡಿದೆ ಬಂದೆ. ಇದು ಬಿಟ್ಟಾಗ ಈ ಜಾಗಕ್ಕಲ್ಲ, ಬೇರೆ ಜಾಗಕ್ಕೆಲ್ಲ ಏನ್ ಕರೆದಿತ್ತು? ಬರೋವಾರ ಹೋಗ್ತಾ ಇದೀಯಾ? ಅಪ್ಪ ನೀನ್ ನಮ್ ಜೊತೆ ಎಲ್ಲಿ ಬರ್ತೀಯಪ್ಪ? ಲಾಂಗೆಲ್ಲ ರಿಚ್ ಕಿಡ್ಸ್ ಜೊತೆ ಬರ್ತೀಯಾ ತಾನಾಗ? ದೇವಸ್ಥಾನಕ್ಕೆ ಹೋಗ್ತಾ ಇದೀನೋ. ಆಯ್ತಪ್ಪ ನಮ್ ಜೊತೆನು ಬಾ. ನಾವು ಬರ್ತೀಯಾ? ಇಲ್ಲ ಬಂದಿಲ್ಲ ನಿನ್ ಜೊತೆ. ಈ ವಾರ ನಿನ್ ಜೊತೆ ಬಂದಿ, ನೆಕ್ಸ್ಟ್ ವಾರ ಅಲ್ಲಿ ಹೋಗ್ತೀನಿ. ಆಯ್ತು, ನೆಕ್ಸ್ಟ್ ವಾರ ಹೋಗಲ್ಲ ನಾವು, ಅದಕ್ಕೆ ನೆಕ್ಸ್ಟ್ ವಾರ ಹೋಗ್ತೀವಿ. ಬರ್ತೀಯಾ? ಬರಲ್ಲ. ಸರಿ ಆಯ್ತು, ಬರ್ತೀವಿ ಬಿಡು. ಹಾ ಪಕ್ಕ ಪ್ರೂಫ್ ಐತೆ ಇಲ್ಲಿ, ಹೇಳು ಕರೆಕ್ಟಾಗಿ ಹೇಳು. ನೋಡ್ದ ನೆಕ್ಸ್ಟ್ ವಾರ ಮದ್ವೆ ಇದೆ ಫ್ರೆಂಡ್ದು. ಪ್ಲಾಸ್ಟಿಕ್ ತಗೊಬಂದು ಹಾಕ್ಬೇಡಿ ಒಂಥರ ನೋಡಿ. ಪ್ಲಾಸ್ಟಿಕ್ ಎಲ್ಲ ಹಾಕೋರು ಇಲ್ಲಿ ಅಲ್ಲಿ. ಹೋಗಿ ನಿಂತ್ಕೊಳಕ್ ಹೋಗ್ತಾನೆ, ಫೋಟೋ ಬೇಕಂತ. ನಾನು ಬ್ಯಾನರ್ ಹಾಕ್ಬೇಕು ಫೋಟೋಗೋಸ್ಕರ ಪ್ರಾಣ ಬಿಟ್ಟ ಹರ್ಷ. ತಮ್ಮನೇಲಿ ಬೇಕಾದ್ರೆ ಇದು ಹಾಕಿದ್ರೆ ಹಾಕ್ಬಿಡ್ತಾನೆ, ಫೋಟೋಗೋಸ್ಕರ ಪ್ರಾಣ ಬಿಟ್ಟ ಹರ್ಷ ವಂಡರ್ ಅಂತ ಹಾಕ್ಬಿಟ್ರೆ ಹಾಕ್ಬಿಡ್ತಾನೆ. ಸಾಕ್ಬಿಡು. ಫ್ರೀಜ್ ಕೊಡ
ಸ್ನೇಹಿತರ ಜೊತೆ ಆಚೆ ಹೋಗಿ ನಮ್ಮ ಇನ್ನು ಲೈಫಲ್ಲಿ ಬರಲ್ಲ ನಾವೆಲ್ಲ ಏವನ್ ಏಟು ಅಂತೆ ಸೌಂಡ್ ಕೇಳ್ತೈತೆ ನೋಡು. ನವಿಲು ಮಗ ನೀನು ಆ ಟೈಮಲ್ಲಿ ಏನಾದ್ರು ಹೋಗ್ತಾ ಇರ್ತೀವಲ್ಲ ಇವನೇ ಸುಂದ್ರ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡ್ಬೇಕು. ಹಂಗ ಅಂದ್ಬಿಟ್ಟು ಝೂ ಅಲ್ಲಿ ಕಾಣಿಸುತ್ತೆ, ಅಲ್ಲಿ ಹೋಗುತ್ತೆ, ಇಲ್ಲಿ ಕಾಣಿಸುತ್ತೆ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ನೋಡೋದಲ್ಲ. ಅಲ್ಲಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ದಾನ ಶಿವರ ಕರ್ಣ ಹೆಂಗ ಮಾಡ ಸೌಂಡ್ ಇಲ್ಲ. ನೋಡಿ ಇವನ ಐ ಆಮ್ ಮೈ ನೇಮ್ ಎಲ್ಲ ಮಾತಾಡ್ಬೇಡ. ನೀವು ಇನ್ಸ್ಟಾ ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ ತಿಕ್ಕ ಮುಚ್ಚಲ್ಲಿ. ಜಿಂಗಿ 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 ಸ್ಟಾರ್ಟ್ ಮ್ಯೂಸಿಕ್. ಓಕೆ, ಇಲ್ಲಿ ಮುಗೀತು. ನೆಕ್ಸ್ಟ್ ಫೋಟೋಸ್ ತಗೊಂಡ್ವಿ, ವಿಡಿಯೋಸ್ ತಗೊಂಡ್ವಿ. ಚೆನ್ನಾಗಿದೆ ಪ್ಲೇಸು. ಏನೋ ಹೇಳ್ತಾವ ಹರ್ಷ. ಅವಾಯ್ಡ್ ಮಾಡಿ ಆಮೇಲೆ ಅಷ್ಟೇ. ಸೊ ಇನ್ನು ವಾಪಸ್ ಹೋಗ್ತಿದೀವಿ. ಸೊ ಇಲ್ಲ ನಾವು ಟೈಮ್ ಲ್ಯಾಪ್ಸ್ ಹಾಕಿದ್ದಿತ್ತು.